ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದೌದು ಆಗ್ತಾ ಇದೆ. ಸರ್ಕಾರದ ಇದು ಏನು ಮಾಡೋಕ್ಕಾಗಲ್ಲ. ಇಂಥ ಸರ್ಕಾರದಲ್ಲಿ ಹಿಂಗೆ ನಡೀತಾ ಇರಿ. ಎಲ್ಲ ಒಂಟು ಡಬಲ್ ಆಯ್ತಾರೋ. ಎಣ್ಣೆ ಬೆಲೆ 104 ರೂಪಾಯಿ ಇರೋದು 136. ಸನ್ ಪ್ಯೂರು 108 ರೂಪಾಯಿ ಹೋಲ್ಸೇಲ್ ಇದ್ದದ್ದು ಇವತ್ತು 152. ಜೀವನ ಮಾಡೋದೇ ಕಷ್ಟ. 20 ರೂಪಾಯಿ ಬಿಡ್ತಾರೆ, 100 ರೂಪಾಯಿ ವಸೂಲು ಮಾಡ್ತಾರೆ. ಜನಸಾಮಾನ್ಯರ ಗತಿ ಏನು? ದೇವರೇ ಗತಿ. ಸರಿ, ಹಾಲಿನ ರೇಟ್ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಜಾಸ್ತಿ ಮಾಡಬೇಕು ಅನ್ನೋದು ಚಿಂತನೆ ಇದೆ ಸರ್. ಈಗಲೇ ಎವಿ ಸೈನ್ ಮಾಡೋದು ಬೇಡ ಅನಿಸುತ್ತೆ ನನಗೆ. ಬೇಡಿ, ಇದೇ ಎವಿ. ಈಗಲೇ ಎಷ್ಟು 50, 27, 54 ರೂಪಾಯಿ ಇದೇ ಜಾಸ್ತಿ. ಅದೊಂದು ಮಾತ್ರ ಇದೇ ಲೆವೆಲಲ್ಲಿ ಇರಲಿ, ನೋಡೋಣ ಮುಂದೆ. ಒಟ್ಟಲ್ಲಿ ಇಷ್ಟೇ ಇರಲಿ ಅಷ್ಟೇ. ಸರ್ಕಾರದ ಬಗ್ಗೆ ಏನು ಹೇಳಿ ಬಯಸ್ತೀರಾ ಸರ್? ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಬಗ್ಗೆ ಮಾತ್ರ ದಯವಿಟ್ಟು ಇಂಥ ಸರ್ಕಾರನೇ ನಾವು ಇದು ಮಾಡಿಲ್ಲ. ಏನಕ್ಕೆ ಅವರೇ ಏನು ಪ್ರಯೋಜನ ಇಲ್ಲ ಈ ಸರ್ಕಾರದಲ್ಲಿ ಮಾತ್ರ. ಎಲ್ಲ 1:3 ಜಾಸ್ತಿ ಆಯ್ತಾ ಇದೆ ಹೊರತು ಕಮ್ಮಿ ಯಾವುದೂ ಆಯ್ತಾ ಇಲ್ಲ ಬ್ರದರ್. ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯಾವ್ದ್ರ ಬಗ್ಗೆ ನಿಮಗೆ ಅಸಮಾಧಾನ? ರಾಜ್ಯ ಸರ್ಕಾರದ ಮೇಲೆ ಅಸಮಾಧಾನ ಕೇಂದ್ರದವ್ರು ಮಾಡೋದ್ರ ಹೇಳಿ? ಇವ್ರದ್ದೇ ತಾನೇ ಮೇಯ್ನು. ರಾಜ್ಯ ಸರ್ಕಾರ ಬಂದಿತ್ತ, ಇವ್ರು ಹೆಂಗ್ ಓಕೆ ಕೊಡ್ತಾರೆ ಅಲ್ಲ ಆ ಥರ ಓಕೆ ಕೊಡ್ತಾರೆ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದೇನ ಹೇಳಲಿಲ್ವಾ ನೋಡಿ ಇವರೇ. ನಿಜವಾಗಿ ಹೇಳ್ಬೇಕಾದ್ರೆ ಓಡಾಡಕ್ಕೆ ಫ್ರೀ, ದವಸ ಧಾನ್ಯ ಫ್ರೀ, ಖರ್ಚಿಗೆ 2,000 ಫ್ರೀ ಎಲ್ಲ ಕೊಟ್ಬಿಟ್ರೆ ಯಾವ ಥರ ಜೀವನ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಆಯ್ತಾಯ್ತಾ? ಈಗ ನಿಮಗೆ ಗಂಡು ಮಕ್ಕಳು, ನಿಮಗೂ ಚಾರ್ಜು, ನಿಮ್ಮ ಮಕ್ಕಳಿಗೂ ಚಾರ್ಜು, ಎಲ್ಲ ಓಡಾಡಬೇಕು. ನೀವು ಬಡತನದಲ್ಲಿದ್ದರೆ. ನನಗೆ ಹೆಣ್ಮಕ್ಳು, ನನಗೂ ಫ್ರೀ, ನನ್ನ ಮಕ್ಕಳಿಗೂ ಫ್ರೀ. ಅದಾಯ್ತಾ? ಈಗ 60 ವರ್ಷದ ಮೇಲೆ ಮಾಡಲಿ ಬೇಕಾದ್ರೆ ಅವ್ರಿಗೆ 2,000, ಇವ್ರಿಗೂ. ಅದು ಧರ್ಮ, ಅದು ಕೆಲಸ ಕಾರ್ಯ ಏನು ಇಲ್ಲದೇದವ್ರಿಗೆ ಮಾಡಲಿ. ಇದು ನೋಡಿ ಇವರೇ, ಜಯನಗರ ಈ ಕಡೆ ನಾನು ಆಪ್ಕಾಮ್ಸಲ್ಲಿದ್ದೆ. 100 ಕೋಟಿಗೆ ಬಾಳ್ದಾರೇನೋ ಒಬ್ಬೊಬ್ಬರು. ಅಮ್ಮ ನಿಮಗೆ ಏನಕ್ಕೆ ಅಕ್ಕಿ? ಇಲ್ಲಪ್ಪ ನಾವು ಮನೆ ಸೊಸೆ, ನಮ್ಮ ಮನೆ ಕೆಲಸದವ್ರು ಕೊಡ್ತೀನಿ ಅಂತಾರೆ. ಅವರು ಕೊಡ್ತಾ ಇರೋದು, ಅವರು ತಿರ್ಗಾ ಅಕ್ಕಿ ತಗೊಳಕ್ಕೆ ಬರ್ತಾರಲ್ಲ ಅವ್ರಂತ ಇರೋದು ಮಾರ್ಕತಾರೆ. ಇವರು ಕನ್ಸಲ್ಲೂ ಕೊಡಲ್ಲ ಇವರು. ಮತ್ತೆ ಇನ್ನೇನು, ಒಟ್ಲಲ್ಲಿ ಕೆಲಸದಲ್ಲಿ ಇರಬಾರ್ದು ಅಷ್ಟೇ. ಹಾಂ, ಕೆಲಸದಲ್ಲಿ ಇರಬಾರ್ದು. ಅಧಿಕಾರಿಗಳು ಅದನ್ನ ಯಾಕೆ ಐಡೆಂಟಿಫೈ ಮಾಡಲ್ಲ? ಮಾಡಬೇಕು. ಕೆಲಸ ಇಲ್ವಲ್ಲ. ಕೆಲಸ ಇಲ್ವಲ್ಲ, ಅದೇ ಮೇಯ್ನ್ ಅವ್ರಿಗೆ. ಒಟ್ಟಲ್ಲಿ ಕೆಲಸದಲ್ಲಿ ಅವನು ಎಷ್ಟಾರು ಜೋರಾಗಿರಲಿ, ಕೆಲಸದಲ್ಲಿ ಇರಬಾರ್ದು. ಜಾಸ್ತಿ ಮಾಡಿ ಇವರು ರೈತರಿಗೆ ಅಂತ ಹೋದ್ಸಲ ಸರ್ಕಾರದಲ್ಲಿ ಇದು ಮಾಡಿದ್ದಾರೆ. ಈಗ ಜಾಸ್ತಿ ಮಾಡಿರೋ ದರನ ರೈತರಿಗೆ ಇವರು ಕೊಟ್ಟೇ ಇಲ್ಲ. ನಾ ಹೇಳಬೇಕು ಅಂದರೆ ನಿಜವಾಗ್ಲೂ ಕೊಟ್ಟಿಲ್ಲ. ಈಗ ಮತ್ತೆ ಪುನಃ ಹಾಲಿನ ದರ ಜಾಸ್ತಿ ಮಾಡ್ತಾ ಇರೋದು ಭಾಳ ತಪ್ಪು. ಮಿಡ್ಲ್ ಕ್ಲಾಸ್ ಜನಕ್ಕೆ ಭಾಳನೇ ತಪ್ಪು. ಮಕ್ಕಳು ಮರಿಗಳಿಗೆ ಹಾಲು ಕೊಡೋದೇ ಭಾಳ ಕಷ್ಟವಾಗಿದೆ. ಅದರಲ್ಲೂ ನೀರು ಹಾಕಿ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡಿ ಜನ ಕುಡಿಸ್ತಾ ಇದ್ದಾರೆ. ಇವ್ರು ಅದನ್ನೂ ಕುಡಿಸ್ತೇ, ಬರೀ ನೀರನ್ನೇ ಕುಡಿಸ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ದಂತಿದೆ ಬಡ ಜನತೆಗೆ ಅಷ್ಟೇ. ಏನ್ ಸರ್ ಬಿಟ್ಟಿ ಅಂದ್ರೆ ಈಗ 3 ರೂಪಾಯಿ ರೇಟ್ ಜಾಸ್ತಿ ಆದ್ರೆ ಯಾವ ರೀತಿ ಸಮಸ್ಯೆ ಆಗ್ಬೋದು? 3 ರೂಪಾಯಿ ಜಾಸ್ತಿ ಆದ್ರೆ ಇವರು ಅದೇ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದಾರಲ್ಲ ರೈತರಿಗೆ, ಅದು ನಿಜವಾಗ್ಲೂ ತಲುಪೋದಿಲ್ಲ. ಅದು ಬೀಳದೆ ನಮ್ಮಂತವ್ರ ಮೇಲೆ ಇವರು ರೇಟ್ ಜಾಸ್ತಿ ಮಾಡಿದ್ರೆ ಉಚಿತ ಭಾಗ್ಯ ಎಫೆಕ್ಟ್, ಉಚಿತ ಭಾಗ್ಯಕ್ಕೆ ನಿಜವಾಗ್ಲೂ ಎಫೆಕ್ಟ್. ಇದು ಅವ್ರಿಗೂ ಸಿಗ್ತಾ ಇಲ್ಲ ಉಚಿತ ಭಾಗ್ಯ. ಈ ನಮ್ಮಂತ ಜನಕ್ಕೆ ಇದು ರೇಟ್ ಏರಿಸೋದು ನಿಜವಾಗ್ಲೂ ಇದಾಗ್ತಾ ಇದೆ. ಖಜಾನೆ ನಿಜವಾಗ್ಲೂ ಇವ್ರ ಹತ್ರ ಖಾಲಿ ಆಗಿರೋದ್ರಿಂದಾನೇ ಇದೆಲ್ಲ ಮಾಡ್ತಾ ಇರೋದಕ್ಕೆ ಹೊಸ ದಾರಿ ಹುಡುಕ್ತಾ ಇದ್ದಾರೆ ಸರ್ಕಾರದಿಂದ. ಅದು ಬಿಟ್ಟು ಸಾಮಾನ್ಯ ಜನಕ್ಕೆ ಏನೂ ಪ್ರಯೋಜನ ಇಲ್ಲ. ಇದು ನಮ್ಮ ಒಂದು ಅನಿಸಿಕೆ. ಹಾಲಿನ ರೇಟು ಜನಸಾಮಾನ್ಯರಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ, ಆದರೆ ರೈತರಿಗೇನು ಆ ಥರ ಯಾವುದೇ ರೀತಿ ಜಾಸ್ತಿ ಮಾಡ್ತಾ ಇಲ್ಲ. ಸೊ ನಮ್ಮ ಏನಂತಂದರೆ ರೈತರ ಹಿತದೃಷ್ಟಿ ನೋಡಿಕೊಂಡು ಅಲ್ಲಿ ಅವ್ರಿಗೆ ರೈಟ್ ಜಾಸ್ತಿ ಮಾಡಿದ್ರೆ ಅನುಕೂಲ. ನಮ್ಮ ಜನಸಾಮಾನ್ಯರಿಗೆ ಏನು ಜಾಸ್ತಿ ಮಾಡಿದ್ರೆ ಇದೇನು ಆ ಥರ ಏನು ಎಫೆಕ್ಟ್ ಆಗಲ್ಲ. ಆಲ್ರೆಡಿ ಏನಂತಂದರೆ ಎಲ್ಲ ಫ್ರೀ ಅಂತ ಮಾಡಿಬಿಟ್ಟಿದ್ದಾರೆ. ಫ್ರೀ ಮಾಡಿರೋದ್ರ ಜೊತೆಗೆ ಆ ಫ್ರೀ ಏನಿದೆ ಅದನ್ನು ಅವರು ರಿಕವರಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ರೀತಿ ಬೇರೆದಕ್ಕೆಲ್ಲ ದಿನನಿತ್ಯ ವಸ್ತುಗಳಿಗೆ ಏನು ಮಾಡ್ತಾರೆ, ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ ಸರ್. ಸೊ ಇದರಿಂದ ಜನರಿಗೆ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಸೊ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ ಸರ್. ಹೌದು ಸರ್. ಹಾಗಾಗಿ ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಿದ್ರೆ ಸಾಕಾಗ್ತಾಯಿತ್ತು ಸರ್. ಎಲ್ಲಾರ್ಗು ಫ್ರೀ ಭಾಗ್ಯ ಕೊಡುವಂಥ ಅವಶ್ಯಕತೆ ಇಲ್ಲ ಸರ್. ಇದು ಏನಾಗ್ತಿದೆ ಅಂತಂದರೆ, ಸಾಮಾನ್ಯ ಜನರು ಅಂತಂದರೆ
ಇದು ಎಲ್ಲರಿಗೂ ಸಿಗ್ತಾ ಇರೋದು ಏನಂತಂದ್ರೆ ನನ್ನ ಹತ್ರ ಏನಂತಂದ್ರೆ ಓಕೆ ಮಿಡ್ಲ್ ಕ್ಲಾಸ್ ಇರ್ಬೋದು, ಲೋ ಮಿಡ್ಲ್ ಕ್ಲಾಸ್ ಇರೋರಿಗೆ ಸಿಕ್ಕಿದ್ರೆ ಅನುಕೂಲ ಸರ್. ಸೊ ಏನು ಅಪ್ಪರ್ ವರ್ಗದವ್ರಿಗೆ ಕೊಡ್ತಾ ಇದ್ದಾರೆ, ಅದರ ಅವಶ್ಯಕತೆ ಇಲ್ಲ ಸರ್, ಬೇಕಾಗಿಲ್ಲ. ಸೊ ಕೆಲವರಿಗೆ ಅವಶ್ಯಕತೆನೇ ಇಲ್ಲ, ಇಲ್ಲದೆ ಇರತಕ್ಕಂಥವ್ರಿಗೂ ಕೊಟ್ಟಿದ್ದಾರೆ. ಇದನ್ನ ಏನಂತಂದ್ರೆ ಒಂದು ರೆಸ್ಟ್ರಿಕ್ಟ್ ಮಾಡಬೇಕಿತ್ತು, ಒಂದು ಏಜ್ ರಿಸ್ಟ್ರಿಕ್ಟ್ ಮಾಡಿಕೊಂಡು ಅವರು ಕೊಟ್ಟಿದ್ರೆ ಅನುಕೂಲ ಆಗ್ತಾ ಇದೆ ಸರ್. ಹಾಲಿನ ಮೇಲೆ ಬೀಳ್ತಾ ಇದೆಯಾ? ಖಂಡಿತ ಸರ್, ಖಂಡಿತ ಹಾಲಿನ ಮೇಲೆ ಅಂತಲ್ಲ, ಪ್ರತಿಯೊಂದು ನಮ್ಮ ದಿನನಿತ್ಯ ವಸ್ತುಗಳ ಮೇಲೆ ಬೀಳ್ತಾ ಇದೆ ಸರ್. ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಏನಾಗಿದೆ ಬೀಳ್ತಾ ಇದೆ ಸರ್. ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಿ? ತರಲ್ಲ ಆಗ್ತಾ ಇದೆ. ಇದನ್ನ ನೀವು ಏನಂತಂದ್ರೆ ಕೊಟ್ಟಿರೋದು ತಪ್ಪೇನಿಲ್ಲ ಸರ್, ಕೊಡಿ. ಯಾಕೆಂದ್ರೆ ಮಹಿಳೆಯರಿಗೆ ಹಿತದೃಷ್ಟಿ ನೋಡ್ಕೊಂಡು ನೀವು ಕೊಟ್ಟಿದ್ದೀರಾ, ಆದ್ರೆ ಯಾರು ಕೊಡಬೇಕು ಅನ್ನೋದನ್ನ ನೀವು ಗಮನ ಹರಿಸಿ ರೀತಿಯಲ್ಲಿ ಕೊಡಬೇಕಾಗಿದೆ ಸರ್.